ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀವಿ, ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ. ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೀ ರಾಜಕಾರಣ ಕೇಳಿದ್ರೆ ನಾನು ಏನು ಹೇಳಬೇಕು? ಬೆಂಗಳೂರಲ್ಲಿ ಮಾತಾಡಿದ್ದೀರಿ, ಅಲ್ಲ ನಿಮ್ಮ ನಂಬರ್ 1 ಐತೆ ಇದರಲ್ಲಿ, ಇಲ್ಲೇ ಇದೆ ನಂಬರ್ 1. ಇವರೇ ನನಗೆ ಕೇಳಿದ್ರು ಹಾಂ ಪರಮೇಶ್ವರ್, ಬಟ್ ಅದನ್ನಿಷ್ಟು ಕಾಂಟ್ರವರ್ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ. ನಾನು ಕರೆದಿರೋದು ರೈತರಿಗೆ ಒಂದು APMCಯಲ್ಲಿ 4 ಬೆಂಬಲ ಬೆಲೆ ಸಿಗ್ತಾ ಇದ್ದಾವೆ, ಹಿಂದೆ 2 ಕೊಡಿಸಿದ್ದೀವಿ. ಇದನ್ನು ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು. ನಾನು ಏನು ಹೇಳ್ಬೇಕು ಹೇಳಿ? ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತರದಾರೆ, ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತರದೆ. ಬೇಕಾದ್ರೆ ಆಲ್ ಡಿಪಾರ್ಟ್ಮೆಂಟ್ಸ್ 3 ಡಿಪಾರ್ಟ್ಮೆಂಟ್ ತಂದು ನೋಡ್ರಿ, ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ 14 ತಿಂಗಳದಲ್ಲಿ 16 ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋಣ. ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದೆ? ಯಾರು ಬೇಕಾದವ್ರು ಆಗ್ಬೋದು ರೀ, ಅದ್ರಾಗೇನಿದೆ. ಖುದಾ ಮೆಹರ್ಬಾನ್ ಗದಾ ಪೈಲ್ವಾನ್ ಅಂತೆ. ಈಗ ಆಲ್ರೆಡಿ ಚರ್ಚೆ ಭಾಳ ಇದ್ದಿದೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್. ಇಲ್ಲಿ ನೋಡಿ, ಯಾರು ಬೇಕಾದವ್ರಾಗಲಿ, ನಮ್ಮಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ. ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಹಾಗಾದರೆ ಈಗ CM ಬದಲಾವಣೆ ಆಗಬಹುದಾ? ಇಲ್ಲ, ಅದು ಆಗೋದಿಲ್ಲ ಅಂಥೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅವ್ರೇನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಆಗಬೇಕು? ಕಾಂಗ್ರೆಸ್ನಲ್ಲೇ ಯಾಕೆ ಕೊಟ್ಟು CM ಬದಲಾವಣೆ ನೀವು ಹುಟ್ಟಿಸ್ತಾ ಇದ್ದೀರಿ. ಅಲ್ಲ, ಎಲ್ಲರೂ ಅವ್ರವ್ರ ಸ್ಟೇಟ್ಮೆಂಟ್. ಅವ್ರವ್ರಲ್ಲ, ನೀವು ಕೇಳ್ತೀರ ಹಂಗೆ. ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ. ಈಗ ದುರ್ದೈವ ಅಂದ್ರೆ ನೀವು ಮೀಡಿಯಾದವರು, ಅದ್ರಾಗ ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ. ನೀವು ಅಭಿವೃದ್ಧಿ ಬಗ್ಗೆ 100 ಕೇಳಿ ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ. ನನಗೆ 3 ಇಲಾಖೆ ಕೊಟ್ಟಿದ್ದಾರೆ, 3 ಇಲಾಖೆದು ಏನು ಬೇಕಾದರೂ ಕೇಳಿ ಹೇಳಿ. ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ, ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ. ಸರ್, ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವಿ ನಾಯಕರು ಅವರೊಂದು ಮಾತು ಬಳಸಿದ್ದಾರೆ, MP ಪಾಟೀಲ್ ಅವರು. ಏನಂತೆ? ಅಂದರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್ ಲೀಡರು, ಅವರು JDS ಇಂದ ಬಂದಿದ್ದು. ಅವರು ವಿಚಾರಣೆಗೆ ವಿವಾದಕ್ಕೆ ಕಾರಣ ಆಗಿರೋದು ಆ ವಿಚಾರ ನನಗೆ JDSನರೇ ಇರಲಿ, BJPಯರೇ ಇರಲಿ, ನಾನು ಕರ್ಕೊಂಬಂದವ್ರು ಯಾರು ಅನ್ನೋದು ಅವ್ರಿಗೆ ಕೇಳಿಬಿಡಿ ಸಾಕು. ಓಕೆರ ಇಲ್ಲ, ನಾನು ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀವಿ, ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ. ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೀ ರಾಜಕಾರಣ ಕೇಳಿದ್ರೆ ನಾನು ಏನು ಹೇಳಬೇಕು? ಬೆಂಗಳೂರಲ್ಲಿ ಮಾತಾಡಿದ್ದೀರಿ, ಅಲ್ಲ ನಿಮ್ಮ ನಂಬರ್ 1 ಐತೆ ಇದರಲ್ಲಿ, ಇಲ್ಲೇ ಇದೆ ನಂಬರ್ 1. ಇವರೇ ನನಗೆ ಕೇಳಿದ್ರು ಹಾಂ ಪರಮೇಶ್ವರ್ ಅವ್ರ ಮನೆಗೆ MP ಪಾಟೀಲ್ ಹೋಗಿದ್ರು. ತಪ್ಪೇನಿತ್ತು ಹೋಗಿದ್ರೆ? ಹಾಂ ಸೀನಿಯರ್ಸ್ ನಂಬಲ್ಲಿ ಭಾಳ ಇದ್ದಾರಪ್ಪ. ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು, ಇಷ್ಟೇ. ನೀನು MP ಪಾಟೀಲ್ರಾದ್ರೆ ನನಗೇನೂ ಅಭ್ಯಂತರ ಇಲ್ಲ. ಮಾಡೋರು ಅವರಲ್ಲ, ಹೈಕಮಾಂಡ್ದವ್ರು. ನಾನು ಮಾಡ್ತೀನಿ, ಶಾಸಕರು ಮಾಡ್ತಾರೆ. ಬಟ್ ಅದನ್ನಿಷ್ಟು ಕಾಂಟ್ರವರ್ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ. ನಾನು ಕರೆದಿರೋದು ರೈತರಿಗೆ ಒಂದು APMCಯಲ್ಲಿ 4 ಬೆಂಬಲ ಬೆಲೆ ಸಿಗ್ತಾ ಇದ್ದಾವೆ, ಹಿಂದೆ 2 ಕೊಡಿಸಿದ್ದೀವಿ. ಇದನ್ನು ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು. ನಾನು ಏನು ಹೇಳ್ಬೇಕು ಹೇಳಿ? ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತರದಾರೆ, ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತರದೆ. ಬೇಕಾದ್ರೆ ಆಲ್ ಡಿಪಾರ್ಟ್ಮೆಂಟ್ಸ್ 3 ಡಿಪಾರ್ಟ್ಮೆಂಟ್ ತಂದು ನೋಡ್ರಿ, ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ 14 ತಿಂಗಳಲ್ಲಿ 16 ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋಣ. ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದೆ? ಯಾರು ಬೇಕಾದವ್ರು ಆಗ್ಬೋದು ರೀ, ಅದ್ರಾಗೇನಿದೆ. ಖುದಾ ಮೆಹರ್ಬಾನ್ ಗದಾ ಪೈಲ್ವಾನ್ ಅಂತೆ. ಈಗ ಆಲ್ರೆಡಿ ಚರ್ಚೆ ಭಾಳ ಇದ್ದಿದೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್. ಇಲ್ಲಿ ನೋಡಿ, ಯಾರು ಬೇಕಾದವ್ರಾಗಲಿ, ನಮ್ಮಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ. ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಹಾಗಾದರೆ ಈಗ CM ಬದಲಾವಣೆ ಆಗಬಹುದಾ? ಇಲ್ಲ, ಅದು ಆಗೋದಿಲ್ಲ ಅಂಥೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅವ್ರೇನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಆಗಬೇಕು? ಕಾಂಗ್ರೆಸ್ನಲ್ಲೇ ಯಾಕೆ ಕೊಟ್ಟು CM ಬದಲಾವಣೆ ನೀವು ಹುಟ್ಟಿಸ್ತಾ ಇದ್ದೀರಿ. ಅಲ್ಲ, ಎಲ್ಲರೂ ಅವ್ರವ್ರ ಸ್ಟೇಟ್ಮೆಂಟ್. ಅವ್ರವ್ರಲ್ಲ, ನೀವು ಕೇಳ್ತೀರ ಹಂಗೆ. ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ. ಈಗ ದುರ್ದೈವ ಅಂದ್ರೆ ನೀವು ಮೀಡಿಯಾದವರು, ಅದ್ರಾಗ ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ. ನೀವು ಅಭಿವೃದ್ಧಿ ಬಗ್ಗೆ 100 ಕೇಳಿ ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ. ನನಗೆ 3 ಇಲಾಖೆ ಕೊಟ್ಟಿದ್ದಾರೆ, 3 ಇಲಾಖೆದು ಏನು ಬೇಕಾದರೂ ಕೇಳಿ ಹೇಳಿ. ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ, ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ.
ಸರ್ ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವಿ ನಾಯಕರು ಅವರೊಂದು ಮಾತು ಬಳಸಿದ್ದಾರೆ ಎಂ ಬಿ ಪಾಟೀಲ್ ಅವರು. ಏನಂತೆ? ಅಂದರೆ ನಾನು ಮುಂಚೆ ಬೇಸಿಕ್ಲಿ ಕಾಂಗ್ರೆಸ್